ನೀನು ಲೋಕದ ಮಾತುಗಳಿಗೆ ಬದಲಾಗಬೇಡ, ನಿನ್ನ ಆತ್ಮದ ಧ್ವನಿಗೆ ಬದಲಾಗು. ಲೋಕ ಒಂದು ದಿನ ನಿನ್ನನ್ನು ಹೊಗಳುತ್ತೆ, ಮತ್ತೊಂದು ದಿನ ನಿಂದಿಸುತ್ತೆ. ಆದರೆ ಆತ್ಮದ ಧ್ವನಿ ಎಂದಿಗೂ ನಿನ್ನನ್ನು ತಪ್ಪು ದಾರಿಯಲ್ಲಿ ನಡೆಸೋದಿಲ್ಲ. ನೀನು ಮಾಡಿದ ಒಳ್ಳೆಯ ಕೆಲಸವನ್ನು ಯಾರಾದರೂ ಕಾಣದೆ ಹೋಗಬಹುದು, ಆದರೆ ಭಗವಂತನು ಅದನ್ನು ತಪ್ಪಿಸುವುದಿಲ್ಲ. ಅವನ ತೀರ್ಪು ನಿಧಾನ, ಆದರೆ ನ್ಯಾಯಸಮ್ಮತ. ನಿನ್ನ ಮೇಲೆ ಕಲ್ಲು ಎಸೆದವರ ಮೇಲೆ ಕೋಪಗೊಳ್ಳಬೇಡ, ಅವರನ್ನು ಕ್ಷಮಿಸು. ಯಾಕೆಂದರೆ ಅವರು ಎಸೆದ ಕಲ್ಲಿನಿಂದ ನೀನು ನಿನ್ನ ಕನಸುಗಳ ಮನೆ ಕಟ್ಟಬಹುದು. ನೀನು ಯಾವಾಗಲೂ ಜನರಿಗೆ ಇಷ್ಟವಾಗಲು ಪ್ರಯತ್ನಿಸಿದರೆ ನಿನ್ನ ನಿಜವಾದ ಸ್ವಭಾವವನ್ನು ಕಳೆದುಕೊಳ್ಳುತ್ತೀಯ. ನಿನ್ನ ಆತ್ಮಕ್ಕೆ ಇಷ್ಟವಾಗುವಂತೆ ಬದುಕು, ಅಲ್ಲಿ ನಿಜವಾದ ಶಾಂತಿ ಇದೆ. ಯಾರು ನಿನ್ನನ್ನು ನಂಬುವುದಿಲ್ಲವೋ ಅವರಿಗೆ ನಿನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಸಮಯ ವ್ಯರ್ಥ ಮಾಡಬೇಡ. ನಿನ್ನ ಕೆಲಸವೇ ನಿನ್ನ ಧ್ವನಿಯಾಗಲಿ, ಅದು ಒಂದು ದಿನ ಎಲ್ಲರಿಗೂ ಕೇಳಿಸುತ್ತದೆ. ನೀವು ಒಬ್ಬರೇ ಇದ್ದಾಗ ನಿಮ್ಮ ವಿಚಾರಗಳ ಮೇಲೆ ಹಿಡಿತವಿರಲಿ, ಎಲ್ಲರೊಂದಿಗೆ ಇದ್ದಾಗ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ಪರಿಸ್ಥಿತಿಗಳು ನಿಮ್ಮನ್ನು ಎಷ್ಟು ಒಡೆಯುತ್ತೋ ಅಷ್ಟೇ ನಿಮ್ಮನ್ನು ಗಟ್ಟಿಗೊಳಿಸುತ್ತೆ. ಯಾರನ್ನು ದ್ವೇಷಿಸಬೇಡಿ, ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಿ. ನಿಮ್ಮನ್ನು ನೀವು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ಹಿಂದಿನ ದಿನಗಳ ಬಗ್ಗೆ ಮತ್ತು ಮುಂದೆ ಬರುವ ದಿನಗಳ ಬಗ್ಗೆ ಹೆಚ್ಚಾಗಿ ಯೋಚಿಸಬೇಡಿ. ನಿಮ್ಮ ತೊಂದರೆಗಳ ಬಗ್ಗೆ ದೂರು ನೀಡಬೇಡಿ. ನಿಮ್ಮ ಅನನ್ಯ ಉದ್ದೇಶ ಅಥವಾ ಕರ್ತವ್ಯಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿ. ಸೂರ್ಯನ ಕಿರಣಗಳು ಕೊಳಕು ಜಾಗಕ್ಕೆ ಹೋಗುತ್ತೆ, ಆದರೆ ಅದು ಕೊಳಕಾಗೋದಿಲ್ಲ. ನಾವು ಬದುಕಿನಲ್ಲಿ ಸೂರ್ಯನ ಕಿರಣಗಳಂತೆ ಆಗಬೇಕು. ಯಾವ ಜಾಗಕ್ಕೆ ಹೋದರೂ, ಯಾರ ಜೊತೆ ಇದ್ದರೂ ನಾವು ನಾವಾಗಿರಬೇಕು, ಕೊಳಕಾಗಬಾರದು. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ, ನಾಳೆ ಅವನು ನಿಮ್ಮ ಶತ್ರು ಆಗಬಲ್ಲ. ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ, ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿ ಇನ್ನೊಂದಿಲ್ಲ. ಪರಿವರ್ತನೆ ಜಗದ ನಿಯಮ. ಇಲ್ಲಿ ಯಾರು ಯಾರಿಗೂ ಆಗಲ್ಲ, ನಮಗೆ ನಾವೇ ಎಲ್ಲ. ಯಾಕೆಂದರೆ ಯಾರನ್ನು ಅತಿಯಾಗಿ ನಂಬಬಾರದು. ಆ ನಂಬಿಕೆ ನಮಗೆ ಪಾಠ ಕಲಿಯುವ ಹಾಗೆ ಮಾಡುತ್ತೆ. ನಾವು ಅವರ ಮೇಲೆ ಭರವಸೆ ಇಟ್ಟಿರುತ್ತೇವೆ, ಆದರೆ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಅವರಿಗೆ ಇರುವುದಿಲ್ಲ. ಕೆಟ್ಟ ಸಮಯದಲ್ಲಿ ಗಾಬರಿಯಾಗುವುದರಿಂದ ಪರಿಹಾರ ಸಿಗೋದಿಲ್ಲ. ಕೆಟ್ಟ ಸಮಯವಷ್ಟೇ, ಅದನ್ನು ಕಳೆಯಲು ಬಿಡಿ. ಭಗವಂತನ ಮೇಲೆ ನಂಬಿಕೆ ಇಡಿ, ದಾರಿ ತನ್ನಷ್ಟಕ್ಕೆ ತಾನೇ ಕಾಣುವುದು. ಜೀವನದಲ್ಲಿ ಹಿನ್ನಡೆಯಾದಾಗ ನಿರಾಸೆಗೆ ಒಳಗಾಗುವುದು ಬೇಡ. ಯಾಕೆಂದರೆ ಬಿಲ್ಲಿನಿಂದ ಬಾಣ ಬಿಡಬೇಕಾದರೆ ಅದನ್ನು ಹಿಂದಕ್ಕೆ ಎಳೆದು ಬಿಡಬೇಕು, ಇಲ್ಲವಾದಲ್ಲಿ ಬಾಣ ಗುರಿ ಮುಟ್ಟೋದಿಲ್ಲ. ಬದುಕಿನಲ್ಲಿ ಏರಿಳಿತಗಳು ಸರ್ವೇ ಸಾಮಾನ್ಯವಾಗಿರುವುದು. ಜೀವನದಲ್ಲಿ ನಡೆದು ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಖಂಡಿತ ಸಾಧ್ಯ. ಜೀವನದಲ್ಲಿ ಒಂದು ನೆನಪಿಟ್ಟುಕೊಳ್ಳಿ, ಯಾರೇ ನಿಮ್ಮ ಕೈ ಬಿಟ್ಟರೂ ನಿಮ್ಮ ಒಳ್ಳೆಯತನ ಯಾವತ್ತೂ ಕೈ ಬಿಡೋದಿಲ್ಲ. ಅವಕಾಶ ಸಿಕ್ಕಿದೆ ಅಂತ ಅವಮಾನ ಮಾಡಬೇಡಿ. ಸಮಯ ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತೆ, ಅದು ನೆನಪಿರಲಿ. ಸ್ವಾರ್ಥದ ಇನ್ನೊಂದು ರೂಪವೇ ಅಹಂಕಾರ. ಅಹಂಕಾರ ತುಂಬಿದ ವ್ಯಕ್ತಿ ಎಂದಿಗೂ ಕೆಡುಕನ್ನೇ ಮಾಡುತ್ತಾನೆ, ಆದರೆ ಕೊನೆಗೆ ಅವನ ಅಹಂಕಾರವೇ ಅವನ ಅಸ್ತಿತ್ವವನ್ನೇ ನಾಶ ಮಾಡಿಬಿಡುತ್ತೆ. ಅಹಂಕಾರವನ್ನು ಬೆಳೆಸಿಕೊಳ್ಳುವ ವ್ಯಕ್ತಿ ಎಂದಿಗೂ ಸಂತಸ ಹೊಂದೋದಿಲ್ಲ, ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾನೆ. ಕೆಟ್ಟ ಸಮಯದಲ್ಲಿ ಗಾಬರಿಯಾಗುವುದರಿಂದ ಪರಿಹಾರ ಸಿಗೋದಿಲ್ಲ. ಕೆಟ್ಟ ಸಮಯವಷ್ಟೇ, ಅದನ್ನು ಕಳೆಯಲು ಬಿಡಿ. ಭಗವಂತನ ಮೇಲೆ ನಂಬಿಕೆ ಇಡಿ, ದಾರಿ ತನ್ನಷ್ಟಕ್ಕೆ ತಾನೇ ಕಾಣುವುದು. ಈ ಎರಡು ವಿಷಯಗಳನ್ನು ನಿನ್ನೊಳಗೆ ಹುಟ್ಟುಹಾಕು. ಒಂದು ಮೌನವಾಗಿರುವುದು, ಎರಡು ಕ್ಷಮಿಸಿ ಬಿಡುವುದು. ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ, ಕ್ಷಮಿಸಿ ಬಿಡುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ನಿರಾಸೆಯೇ ಬದುಕು ಎಂದು ಕೊರಗಬಾರದು. ಎಲ್ಲ ಕಷ್ಟಗಳು ನಮಗೆ ಎಂದು ಭಾವಿಸಬಾರದು. ಎಲ್ಲರಿಗಿಂತ ನಾವೇ ಉತ್ತಮರು ಎಂದು ಬೀಗಬಾರದು. ಜವಾಬ್ದಾರಿ ಇಲ್ಲದವರು ಬೆಳಗ್ಗೆ ಏಳಲು 1000 ಬಾರಿ ಯೋಚಿಸುತ್ತಾರೆ. ಜವಾಬ್ದಾರಿ ಇದ್ದವರು ನಿದ್ದೆಯಲ್ಲೂ ಎದ್ದಿರುತ್ತಾರೆ. ಸ್ವಯಂ ವಿನಾಶ ಮತ್ತು ನರಕಕ್ಕೆ 3 ದಾರಿಗಳಿವೆ, ಅದುವೇ ಕಾಮ, ಕೋಪ ಮತ್ತು ದುರಾಸೆ. ಹುಟ್ಟಿದವನು ಸಾಯಲೇಬೇಕು ಮತ್ತು ಮರಣ ನಂತರ ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ದುಃಖಿಸಬಾರದು. ಬದುಕಲ್ಲಿ ಒಂದು ಬಾರಿ ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಂಡವರಿಗೆ ಬದುಕುವುದನ್ನು ಯಾರು ಹೇಳಿಕೊಡಬೇಕಾಗಿಲ್ಲ. ಯಾಕೆಂದರೆ ಆತ ಸೋತಾಗ ಕುಗ್ಗೋದಿಲ್ಲ, ಯಾರನ್ನೂ ದೂರೋದಿಲ್ಲ, ಯಾವುದನ್ನು ಬಯಸೋದಿಲ್ಲ. ನಿಯತ್ತು ಮತ್ತು ಮೌಲ್ಯಾಧಾರಿತ ಜೀವನವು ನಮ್ಮ ಕರ್ತವ್ಯವಾಗಿದೆ. ತಪ್ಪುಗಳೇ ಜೀವನ ಅನ್ನುವವರಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ. ಪರ ಸ್ತ್ರೀಯರಲ್ಲಿ ತಾಯಿಯನ್ನು, ಪರ ಸಂಪತ್ತಲ್ಲಿ ಕಸವನ್ನು, ಸಕಲ ಜೀವಿಗಳಲ್ಲಿ ದೇವರನ್ನು ನೋಡುವವರೇ ಜ್ಞಾನವಂತರು. ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು. ಹಾಗೆಯೇ ಮನಸ್ಸು ಎಷ್ಟೇ ಭಾರವಾದರೂ ಬದುಕಿನ ಜೊತೆ ಸಾಗಲೇಬೇಕು.
ನಮ್ಮ ಬದುಕಿನ ಏಳಿಗೆಗೆ ಬೇರೆಯವರು ಪ್ರೇರಣೆ ನೀಡಲೆಂದು ಕಾಯಬಾರದು. ನಮ್ಮ ಜೀವನದ ಪ್ರಗತಿಗೆ ನಾವೇ ಪ್ರೇರೇಪಕರಾಗಬೇಕು. ಅಂದರೆ ನಮಗೆ ನಾವೇ ಸ್ಫೂರ್ತಿಯ ದೀಪವಾಗಬೇಕು. ನಮ್ಮ ಬದುಕಿನಲ್ಲಿ ದುಃಖಿಸಲು ನೂರಾರು ಕಾರಣಗಳಿರಬಹುದು, ಆದರೆ ನಮ್ಮ ಬದುಕನ್ನು ಸುಂದರಗೊಳಿಸಲು ಸಾವಿರಾರು ಅವಕಾಶಗಳು ದೊರಕುತ್ತದೆ. ಜಗತ್ತಿನಲ್ಲಿ ಧರ್ಮನಿಷ್ಠರ ಸ್ಥಾನವು ಎಲ್ಲರ ಸ್ಥಾನಕ್ಕಿಂತಲೂ ಮಹತ್ತರವಾದದ್ದು. ಅವರು ತಮ್ಮ ಬದುಕಿನ ಅಂತ್ಯದೊಳಗೆ ಇತರರಿಗಿಂತಲೂ ಯಶಸ್ಸಿನ ಒಂದು ಸ್ಥಾನವನ್ನು ಪಡೆಯಬಲ್ಲರು. ನಾವು ಈ ಜಗತ್ತಿನ ಅತಿಥಿಗಳು ಮಾತ್ರ. ಇಡೀ ಪ್ರಕೃತಿಯ ಮಾಲೀಕರಾಗಲು ಎಂದೆಂದಿಗೂ ಸಾಧ್ಯವಿಲ್ಲ. ಸತ್ಯದ ವೇಗಕ್ಕಿಂತ ಸುಳ್ಳಿನ ವೇಗವು ಅತಿ ರಭಸದಿಂದ ಕೂಡಿರುವುದು. ಆದ್ದರಿಂದ ಕಿವಿಗೆ ಬರುವ ಎಲ್ಲ ವಿಷಯಗಳನ್ನು ಕೂಡಲೇ ನಂಬಲು ಹೋಗಬಾರದು. ಸುಖಕ್ಕಾಗಿ ಅದು ಬೇಕೆಂದು ಇದು ಬೇಕೆಂದು ಬಯಸಿ ಎಲ್ಲವನ್ನು ನಾವು ಮನೆಗೆ ತುಂಬಿಕೊಂಡರೂ ಆ ಸುಖವು ನಮ್ಮ ಮನಸ್ಸಿನೊಳಗೆ ಸುಳಿಯಲೇ ಇಲ್ಲ. ಹಾಗಾದರೆ ಆ ಸುಖವು ನಮ್ಮೊಳಗೆ ಎಲ್ಲಿ ಅಡಗಿ ಹೋದು? ನಿರೀಕ್ಷೆಗಳ ಪ್ರಮಾಣವನ್ನು ಆದಷ್ಟು ಕಡಿಮೆ ಮಾಡಬೇಕು. ಜೀವನವನ್ನು ಬಂದ ಹಾಗೆ ಸ್ವೀಕರಿಸಬೇಕು. ಇದರಿಂದ ನಮ್ಮ ಬದುಕು ಬಹಳ ಸುಂದರವೂ ಮತ್ತು ಸರಳವೂ ಆಗಿರುವುದು. ನಾವು ಸಾಹಸದಿಂದ ಯಾವುದೇ ಕೆಲಸವನ್ನು ಮಾಡಲು ಮುಂದಾದರೆ ನಮ್ಮ ಆತ್ಮಸಾಕ್ಷಿಯು ವೃದ್ಧಿಯಾಗುತ್ತಾ ಹೋಗುತ್ತದೆ. ಮಾತ್ರವಲ್ಲ, ಮತ್ತಷ್ಟು ಮಗದಷ್ಟು ಸಾಹಸಮಯ ಕೆಲಸ ಮಾಡಲು ನಮ್ಮ ಮನಸ್ಸು ಅಣಿಯಾಗುತ್ತದೆ. ನಿದ್ದೆ ಬಂದರೆ ಎಲ್ಲವನ್ನು ಮರೆಸುತ್ತದೆ, ನಿದ್ದೆ ಬರದಿದ್ದರೆ ಎಲ್ಲವನ್ನು ನೆನಪಿಸುತ್ತದೆ. ಹಾಗಾಗಿ ನಿದ್ದೆ ಎಂಬುದು ಒಂದು ಅದ್ಭುತವು. ನಮ್ಮೊಳಗಿನ ಅಹಂಕಾರವು ಎಂದು ನಾಶವಾಗುವುದೋ ಆ ಕ್ಷಣದಿಂದ ನಮಗೆ ನಾವು ಯಾರು ಎಂಬುವುದರ ಆಧ್ಯಾತ್ಮದ ಅರಿವು ದೊರಕಲು ಪ್ರಾರಂಭವಾಗುತ್ತದೆ. ಪ್ರತಿಯೊಂದರಲ್ಲೂ ಧನಾತ್ಮಕ ಸ್ವಭಾವವನ್ನು ಹುಡುಕುವ ಮನಸ್ಸು ನಮ್ಮದಾದರೆ ನಮ್ಮಷ್ಟು ಸುಖಿ ಜೀವಿಗಳು ಜಗತ್ತಿನಲ್ಲಿ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ. ನಮ್ಮ ಜೀವನಕ್ಕೆ ವಿಶಾಲವಾದ ಅರ್ಥವಿರಬೇಕಾದರೆ ನಮ್ಮ ವಿಚಾರಗಳು ಪರಿಣಾಮಕಾರಿಯಾಗಿರಬೇಕು. ನಮಗೆ ದೀಪ ಬೆಳಗಿಸುವ ಯೋಗ್ಯತೆ ಇಲ್ಲದಿದ್ದರೆ ನಾವು ಬೆಳಗುವ ದೀಪವನ್ನು ಆರಿಸಲು ಹೋಗಬಾರದು. ನಮಗೆ ಮತ್ತೊಬ್ಬರಿಗೆ ಅನ್ನ ನೀಡುವ ಯೋಗ್ಯತೆ ಇಲ್ಲದಿದ್ದರೆ ನಾವು ಮತ್ತೊಬ್ಬರ ಅನ್ನದಲ್ಲಿ ಮಣ್ಣು ಹಾಕಲು ಹೋಗಬಾರದು. ನಾವು ಸಾಮಾನ್ಯವಾಗಿ ಕತ್ತಲೆ ಅಥವಾ ಅಂಧಕಾರವನ್ನು ದ್ವೇಷಿಸಲು ಮುಂದಾಗುತ್ತೇವೆ. ಜ್ಞಾನವೆಂಬ ದೀಪವನ್ನು ಬೆಳಗಿಸಲು ಮುಂದಾಗುತ್ತಿದ್ದಂತೆ ಕತ್ತಲೆ ಎಂಬ ಅಂಧಕಾರವು ಓಡಿ ಹೋಗುತ್ತದೆ. ಸಮಯದ ಅವಶ್ಯಕತೆಯನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಬಳಿ ಬಂದು ಕೆಲಸ ಮಾಡಿಸಿಕೊಳ್ಳುವವರನ್ನು ಬದಿಗೆ ಸರಿಸಿ ಎಲ್ಲ ಸಮಯದಲ್ಲೂ ನಮ್ಮ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಲ್ಲುವವರನ್ನು ಹತ್ತಿರವಿಟ್ಟುಕೊಳ್ಳುವುದು ಉತ್ತಮ ಜ್ಞಾನಿಗಳ ಉತ್ತಮ ಕಾರ್ಯವೂ ಆಗಿರುತ್ತದೆ. ನಾವು ಒಳ್ಳೆಯತನಕ್ಕೆ ಮೋಸ ಮಾಡಲು ಮುಂದಾದರೆ ನಮ್ಮ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ ಆಗುವುದು. ಕಳೆದುಕೊಂಡ ಜಾಗದಲ್ಲೇ ಹುಡುಕಬೇಕು, ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದ ಜಾಗದಲ್ಲೇ ಬೆಳೆಯಬೇಕು, ತಿರಸ್ಕರಿಸಿದವರಿಂದಲೇ ಪುರಸ್ಕರಿಸಿಕೊಳ್ಳಬೇಕು. ಸಾಧನೆ, ಆಸೆ ಹಾಗೂ ಸಂತಸದಂತೆ ನಿರಾಶೆ, ಭಯ ಮತ್ತು ನಷ್ಟವು ಜೀವನದ ಅಂಗಗಳೇ. ಕೆಲವು ಸಲ ಒಳ್ಳೆಯದಾಗುತ್ತೆ, ಕೆಲವು ಸಲ ಕೆಟ್ಟದಾಗುತ್ತೆ. ಎರಡನ್ನೂ ಅನುಭವಿಸಿ ಆನಂದಿಸಿ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುತ್ತಾರೆ.